ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇರಾನ್ ವಿರುದ್ಧ ಅಮೆರಿಕ ಹೊಸ ಆಪರೇಷನ್ ಲಾಂಚ್ ಮಾಡಿದೆ. ಅಷ್ಟೇ ಅಲ್ಲ, ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಅತ್ತ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಆಗಿದ್ದು, ಆ ಕಡೆ ಕಿಮ್ ಜಾಂಗ್ ಉನ್ ನಿಂದಲೂ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ನಿಂದಲೇ ಶುರು ಮಾಡೋಣ ಸುತ್ತು ಜಗತ್ತನ್ನ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಆಪರೇಷನ್ ಎಪಿಕ್ ಫ್ಯೂರಿ ಶುರು ಮಾಡಿತ್ತು. ಇರಾನ್ ಮಿಲಿಟರಿನ ಮುಗಿಸೋದಿದ್ರ ಉದ್ದೇಶ ಆಗಿತ್ತು ಅಂತ ಟ್ರಂಪ್ ಹೇಳಿದ್ರು. ಈಗ ಇರಾನ್ ಆರ್ಥಿಕತೆ ನಾಶ ಮಾಡ್ತೀವಿ ಅಂತ ಆಪರೇಷನ್ ಎಕನಾಮಿಕ್ ಫ್ಯೂರಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬ್ಲಾಕೇಡ್ ಅನ್ನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಇರಾನ್ ಸುತ್ತ ಹಾಕಿರೋ ನೇವಲ್ ಬ್ಲಾಕೇಡ್ ಆಪರೇಷನ್ ಎಕನಾಮಿಕ್ ಫ್ಯೂರಿಯ ಭಾಗ ಅಂತ ಹೆಸರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಕಾರ್ಯಾಚರಣೆಗೆ 12 ಯುದ್ಧ ನೌಕೆ, 100 ಯುದ್ಧ ವಿಮಾನಗಳನ್ನ ನಿಯೋಜನೆ ಮಾಡಿದ್ದೇವೆ. 10,000ಕ್ಕೂ ಅಧಿಕ ಯೋಧರು ಸನ್ನದ್ಧ ಸ್ಥಿತಿಯಲ್ಲಿದ್ದಾರೆ ಅಂತ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಹಾಗೆ ಈ ದಿಗ್ಬಂಧನ ಶುರು ಆದಾಗಿನಿಂದ 14 ಹಡಗುಗಳನ್ನ ವಾಪಸ್ ಕಳಿಸಲಾಗಿದೆ. ಯಾವ ಹಡಗುಗಳು ಇರಾನ್ ಒಳಗಡೆ ಹೋಗದಂತೆ ನಾವು ಬ್ಲಾಕ್ ಮಾಡಿದೀವಿ ಅಂತ ಅಮೆರಿಕ ಹೇಳಿದೆ. ಇನ್ನೊಂದ್ ಕಡೆ ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಮಾತನಾಡಿದ್ದಾರೆ. ನಮ್ಮ ಸೇನಾ ಶಕ್ತಿ ಈಗ ಇನ್ನೂ ಜಾಸ್ತಿ ಆಗಿದೆ, ನಮ್ಮ ಹತ್ರ ಸ್ಟ್ರಾಂಗ್ ಇಂಟೆಲಿಜೆನ್ಸ್ ಇದೆ, ನಮ್ಮ ಹತ್ರ ಆಟ ಆಡಿದ್ರೆ ಇರಾನ್ ಮೇಲೇಳಬಾರದು, ಆ ರೀತಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಇತ್ತ ಟ್ರಂಪ್ ಹೊಸ ಕ್ಲೇಮ್ ಮಾಡಿದ್ದಾರೆ. ಇರಾನ್ ತನ್ನ ಎನ್ರಿಚ್ ಮಾಡಿದ ಯುರೇನಿಯಂ ಅನ್ನ ನಮಗೆ ಕೊಡೋಕೆ ರೆಡಿಯಾಗಿದೆ, ಅಂದ್ರೆ ನಮಗೆ ಒಪ್ಪಿಸಿ ಶರಣಾಗೋಕೆ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಸಕ್ಸಸ್ಫುಲ್ ಆಗಿ ಸಾಗ್ತಾ ಇದೆ. ಡೀಲ್ಗೆ ತುಂಬಾ ಹತ್ತಿರದಲ್ಲಿದೆ. 2ನೇ ಸುತ್ತಿನ ಮಾತುಕತೆ ಇದೇ ವೀಕೆಂಡ್ ಅಲ್ಲಿ ಆಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಕದನ ವಿರಾಮ ಎಕ್ಸ್ಟೆಂಡ್ ಮಾಡೋ ಅಗತ್ಯ ಇಲ್ಲ, ಯುದ್ಧ ಬೇಗ ಎಂಡ್ ಆಗಬಹುದು ಅಂತ ಹೇಳಿದ್ದಾರೆ. ಹಾಗೆ ಇಸ್ಲಾಮಾಬಾದ್ ನಲ್ಲಿ ಈ ಡೀಲ್ಗೆ ಸಹಿ ಬಿದ್ದರೆ ನಾನು ಪಾಕಿಸ್ತಾನಕ್ಕೂ ಹೋಗ್ತೀನಿ, ಅವರಿಗೆ ನನ್ನ ಅಗತ್ಯ ಇರುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಟ್ರಂಪ್ ಪ್ರೆಸಿಡೆಂಟ್ ಆದ್ಮೇಲೆ ಒಂದು ಸಲವೂ ಪಾಕಿಸ್ತಾನಕ್ಕೆ ಹೋಗಿಲ್ಲ. ಮೊದಲ ಅವಧಿಯಲ್ಲೂ ಹೋಗಿಲ್ಲ. ಫಸ್ಟ್ ಟರ್ಮ್ನಲ್ಲಂತೂ ಪಾಕಿಸ್ತಾನವನ್ನ ನಿಕೃಷ್ಟವಾಗಿ ನೋಡ್ತಾ ಇದ್ರು ಇದೇ ಟ್ರಂಪ್. ಭಾರತ ಬಹಳ ಕ್ಲೋಸ್ ಆಗಿ ಚಂದ ಕಾಣಿಸ್ತಿತ್ತು ಅವರಿಗೆ, ಟ್ರಂಪ್ಗೆ. ಐ ಲವ್ ಇಂಡಿಯಾ, ಐ ಲವ್ ಹಿಂದೂ ಅಂತ ಹೇಳಿಕೆ ಕೊಡ್ತಾ ಇದ್ರು ಟ್ರಂಪ್. ಈಗ ಸೆಕೆಂಡ್ ಟರ್ಮ್ನಲ್ಲಿ ಇವರಿಗೆ ಮಿಡಲ್ ಈಸ್ಟ್ ನಲ್ಲಿ ಇದೆಲ್ಲ ಆಟ ಆಡೋಕ್ಕೆ ಪಾಕಿಸ್ತಾನದ ಹೆಲ್ಪ್ ಬೇಕಾಗಿದೆಯಲ್ಲ, ಬಹಳ ಅಪ್ಯಾಯಮಾನವಾಗಿ ಕಾಣಿಸ್ತಾ ಇದೆ ಪಾಕಿಸ್ತಾನಕ್ಕೆ ಹೋದ್ರೆ ಈಗ ದಾಖಲೆನೇ ಆಗುತ್ತೆ ಟ್ರಂಪ್. ಭಾರತಕ್ಕೊಂದು ಮೆಸೇಜ್ ಕೊಟ್ಟಂಗಾಗುತ್ತೆ ಅವರು. ಕಳೆದ ವರ್ಷ ಭಾರತಕ್ಕೆ ಬರಬೇಕಾಗಿತ್ತು ಟ್ರಂಪ್, ಕ್ವಾಡ್ ಸಮ್ಮಿಟ್ಗಾಗಿ ಭಾರತ ಪ್ರವಾಸ ಮಾಡಬೇಕಾಗಿತ್ತು. ಆದರೆ ಟ್ಯಾರಿಫ್, ಪಾಕ್ ಜೊತೆಗಿನ ಸ್ನೇಹದ ಕಾರಣದಿಂದ ಟ್ರಂಪ್ ಈ ಕಡೆಗೆ ಮುಖ ಹಾಕಿಲ್ಲ. ಅಫ್ಕೋರ್ಸ್ ಮೋದಿ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಅಂತ ಟ್ರಂಪ್ ಹೇಳ್ತಾರೆ, ಅದನ್ನ ಎಲ್ಲರಿಗೂ ಹೇಳ್ತಾರೆ ಅವರು, ಬರೀ ಮೋದಿಗೆ ಮಾತ್ರ ಅಲ್ಲ. ಆದ್ರೆ ಭಾರತಕ್ಕೆ ಬರಕ್ಕೆ ಯಾಕೋ ಹಿಂದೇಟ್ ಹಾಕ್ತಿದ್ದಾರೆ. ಹೀಗಾಗಿ ಟ್ರಂಪ್ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಹೋದ್ರೆ ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಬೇರೆದೇ ಮೆಸೇಜ್ ಪಾಸ್ ಆದಂಗೆ ಆಗುತ್ತೆ. ಅದು ನೋಡ್ಬೇಕೇನಾಗುತ್ತೆ ಅಂತ ಹೇಳಿ. ಏನೋ ಯುರೇನಿಯಂ ಕೊಡ್ತಾರೆ ಅನ್ನೋ ಟ್ರಂಪ್ ಹೇಳಿಕೆಯನ್ನ ಇರಾನ್ ರಿಜೆಕ್ಟ್ ಮಾಡಿದೆ. ಯಾವ ಯುರೇನಿಯಂ ಅನ್ನು ಒಪ್ಪಿಸ್ತಾ ಇಲ್ಲ, ಇದೆಲ್ಲ ಅಮೆರಿಕ ಹೇಳ್ತಿರೋ ಸುಳ್ಳು ಅಂತ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇರಾನ್ನ ಟಾಪ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಈ ರಿಪೋರ್ಟ್ ಮಾಡಲಾಗಿದೆ. ಈ ನಡುವೆ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಆಗಿದೆ. ಎಂದಿನಂತೆ ಟ್ರಂಪ್ ಅವರೇ ಇದನ್ನ ಮೊದಲು ಘೋಷಿಸಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ನನ್ನೊಂದಿಗೆ ಮಾತನಾಡಿದ್ರು. 10 ದಿನಗಳ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಟ್ರಂಪ್ ತಮ್ಮನ್ನ ತಾವೇ ಹೊಗಳಿಕೊಂಡಿದ್ದಾರೆ. 9 ಯುದ್ಧಗಳನ್ನ ಸ್ಟಾಪ್ ಮಾಡಿದ್ದೀನಿ, ಈಗ 10ನೇ ವಾರ್ ಸ್ಟಾಪ್ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಕಾಲಮಾನದ ಪ್ರಕಾರ ಗುರುವಾರ ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಗೆ ಬರುತ್ತೆ. ಭಾರತೀಯ ಕಾಲಮಾನ ಶುಕ್ರವಾರ ಬೆಳಗಿನ ಜಾವ 3:30 ಹೊತ್ತಿಗೆ ಅಂತ ಅನ್ಕೊಡಿ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಕದನ ವಿರಾಮವನ್ನ ಕನ್ಫರ್ಮ್ ಮಾಡಿದ್ದಾರೆ. ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ ಎಂದಿದ್ದಾರೆ. ಲೆಬನಾನ್ ಜೊತೆ ಒಂದು ಐತಿಹಾಸಿಕ ಒಪ್ಪಂದ ಮಾಡ್ಕೊಳ್ಳೋಕೆ ದಾರಿ ಓಪನ್ ಆಗಿದೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಆಯ್ತಾ, ಲೆಬನಾನ್ ಪ್ರಧಾನಿ ನವಾಫ್ ಸಲಾಂ ಕೂಡ ಕದನ ವಿರಾಮ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಲೆಬನಾನ್ ಕದನ ವಿರಾಮವನ್ನ ವಿಶ್ವಸಂಸ್ಥೆ, ಫ್ರಾನ್ಸ್, ಸಿರಿಯಾ, ಸೌದಿ ಅರೇಬಿಯಾ, ಒಮಾನ್ ರಾಷ್ಟ್ರಗಳು ಸ್ವಾಗತ ಮಾಡಿವೆ. ಇತ್ತ ಹಿಜ್ಬುಲ್ಲಾ ಕಡೆಯಿಂದಲೂ ರಿಯಾಕ್ಷನ್ ಬಂದಿದೆ. ನಾವು ಕೂಡ ಈ ಯುದ್ಧ ವಿರಾಮವನ್ನ ಗೌರವಿಸ್ತೀವಿ ಅಂತ ಹಿಜ್ಬುಲ್ಲಾ ನಾಯಕ ಇಬ್ರಾಹಿಂ ಅಲ್ ಮೌಜಾವಿ ಹೇಳಿಕೆ ಕೊಟ್ಟಿದ್ದಾನೆ. ಆದ್ರೆ ಇಸ್ರೇಲ್ ದಾಳಿ ಸಂಪೂರ್ಣವಾಗಿ ನಿಲ್ಲಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾನೆ. ದುರಂತ ಅಂದ್ರೆ ಟ್ರಂಪ್ ಈ ಘೋಷಣೆ ಮಾಡಿದ ಕೆಲ ಹೊತ್ತಲ್ಲಿ ದಾಳಿಯಾಗಿದೆ. ಇಸ್ರೇಲ್ ಈ ಸೀಸ್ ಫೈರ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೆ ಅಂತ ಲೆಬನಾನ್ ಆರೋಪಿಸಿದೆ. ಇದೇ ವೇಳೆ ದಕ್ಷಿಣ ಲೆಬನಾನ್ನ ಹಳ್ಳಿಗಳ ಜನರಿಗೆ ಲೆಬನಾನ್ ಒಂದು ಸಲಹೆ ಕೊಟ್ಟಿದೆ. ಕದನ ವಿರಾಮ ನಂಬಿ ತಮ್ಮ ಮನೆಗಳಿಗೆ ವಾಪಸ್ ಹೋಗೋರು ಕೇರ್ಫುಲ್ ಆಗಿ ಹೋಗಿ ಅಂತ ಹೇಳಿದೆ. ಅಂದಹಾಗೆ ಸ್ನೇಹಿತರೆ, ನೀವೀಗ ಭೂಪಟದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಲೆಬನಾನ್ ಕಳೆದ 45 ದಿನಗಳಿಂದ ಭೂಮಿಯ ಮೇಲಿನ ನರಕವಾಗಿ ಬದಲಾಗಿತ್ತು. ಇಲ್ಲಿ ಇರಾನ್ನ ಪ್ರಾಕ್ಸಿ ಹಿಜ್ಬುಲ್ಲಾಗಳಿದ್ದಾರೆ. ಇವರ ವಿರುದ್ಧ ಇಸ್ರೇಲ್ ಈ ದಾಳಿ ಮಾಡ್ತಾ ಇದೆ. ಈ ಕಾದಾಟದಲ್ಲಿ ಇದುವರೆಗೆ 2,000ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 12 ಲಕ್ಷಕ್ಕೂ ಅಧಿಕ ಜನ ಮನೆ ಮಠ ಬಿಟ್ಟು ಓಡ್ ಹೋಗಿದ್ದಾರೆ. 7,000ಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಇನ್ನು ಸ್ವಲ್ಪ ದಿನ ಹೀಗೆ ಬಿಟ್ಟಿದ್ರೆ ಪೂರ್ತಿ ಪುಡಿ ಆಗ್ತಾ ಇತ್ತು. 10 ದಿನ ಬ್ರೇಕ್ ಅಂತ ಹೇಳ್ತಿದ್ದಾರೆ. ಇವಾಗ ಇದು ಯಾವಾಗ ಮುರಿಯತ್ತೆ ಹೇಳಕ್ಕಾಗಲ್ಲ, ನೋಡ್ಬೇಕು. ಏನು ಸ್ನೇಹಿತರೆ, ಬ್ಯೂಟಿಫುಲ್, ಪೀಸ್ಫುಲ್
ಭೂತಾನ್ ಕಂಟ್ರಿಗೆ ಪ್ರವಾಸ ಹೋಗಬೇಕು ಅಂತಿದ್ರೆ 7 ಸೈನ್ಸ್ ಟೂರಿಸಂನ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ನಿಮಗಾಗಿ. ನಿಮ್ಗೆ ಗೊತ್ತಿರ್ಬೋದು, ಭೂತಾನ್ಗೆ ಹೋಗೋಕೆ ಪಾಸ್ಪೋರ್ಟ್ ಕೂಡ ಬೇಕಾಗಿಲ್ಲ. ಪಕ್ಕದ ರಾಜ್ಯಕ್ಕೆ ಹೋದಾಗೆ ಆಧಾರ್ ಕಾರ್ಡ್, ವೋಟರ್ ಐಡಿ ಇಟ್ಕೊಂಡು ಕೂಡ ಹೋಗಿ ಬರ್ಬೋದು. ನಮ್ಮ ರೂಪಿ ಕೂಡ ಅಲ್ಲಿ ನಡೆಯುತ್ತೆ. ಬ್ಯೂಟಿಫುಲ್ ಕಂಟ್ರಿ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಇತ್ತೀಚೆಗಷ್ಟೇ PM ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ 40 ನಿಮಿಷ ಫೋನ್ನಲ್ಲಿ ಮಾತುಕತೆಯಾಗಿತ್ತು. ಈ ಬಗ್ಗೆ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಮೋದಿ ಜೊತೆಗಿನ ಮಾತುಕತೆ ಚೆನ್ನಾಗಿ ಆಗಿತ್ತು, ಅವರು ನನ್ನ ಸ್ನೇಹಿತ, ಅದ್ಭುತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆತ ಪೋಪ್ಗೆ ಟ್ರಂಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೋಪ್ ಲಿಯೋ ಏನ್ ಬೇಕಾದ್ರೂ ಮಾತನಾಡಲಿ, ಆದ್ರೆ ಇರಾನ್ಗೆ ಅಣ್ವಸ್ತ್ರ ಸಿಗೋಕೆ ನಾವು ಬಿಡೋದಿಲ್ಲ, ಅದನ್ನ ಪೋಪ್ ಅರ್ಥ ಮಾಡ್ಕೋಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಯುದ್ಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಇಬ್ಬರ ನಡುವೆ ಸುಮಾರು ದಿನಗಳಿಂದ ಜಗಳ ನಡೀತಾನೆ ಇದೆ. ಇನ್ನು ಇರಾನ್ ಕದನದಿಂದ ಮಿಡಲ್ ಈಸ್ಟ್ ನ ಎನರ್ಜಿ ಪ್ರೊಡಕ್ಷನ್ ತುಂಬಾ ಪೆಟ್ಟು ತಿಂದಿದೆ. ಅದೆಲ್ಲ ಸರಿ ಹೋಗೋಕೆ ಕನಿಷ್ಠ 2 ವರ್ಷ ಬೇಕು ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳಿದೆ. ರಿಕವರಿ ಆಗೋ ಟೈಮ್ ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ರೀತಿ ಇರುತ್ತೆ. ಉದಾಹರಣೆಗೆ ಇರಾಕ್ಗೆ ಸೌದಿಗಿಂತ ಹೆಚ್ಚಿನ ಟೈಮ್ ಬೇಕಾಗುತ್ತೆ ಅಂತ IEA ಹೇಳಿದೆ. ಏನೋ ಹಾರ್ಮುಜ್ ಬಿಕ್ಕಟ್ಟಿನ ಬಗ್ಗೆ ಭಾರತ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಯನ್ನ ಖಂಡಿಸ್ತೀವಿ ಅಂತ ಭಾರತ ಹೇಳಿದೆ. ಈ ರೀತಿ ದಾಳಿಗಳನ್ನ ಒಪ್ಪೋಕೆ ಸಾಧ್ಯ ಇಲ್ಲ, ಇದರಿಂದ ಭಾರತದ ನಾವಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿರೋ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪರ್ವತನೇನೆ ಹೇಳಿದ್ದಾರೆ. ಅಲ್ಲದೆ ಎಲ್ಲರೂ ಅಂತಾರಾಷ್ಟ್ರೀಯ ಕಾನೂನು ಪಾಲಿಸಬೇಕು, ಸಂಯಮದಿಂದ ಇರಬೇಕು, ಉದ್ವಿಗ್ನತೆ ಕಮ್ಮಿ ಮಾಡಿ ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿ ಅಂತ ಇವರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಇದೇ ಹಾರ್ಮುಜ್ ಸಂಬಂಧ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮೀಟಿಂಗ್ ಮಾಡ್ತಿದ್ದಾರೆ. 40 ರಾಷ್ಟ್ರಗಳು ಮೀಟಿಂಗ್ ನಲ್ಲಿ ಪಾಲ್ಗೊಂಡಿವೆ. ಈ ಪೈಕಿ ಕೆಲ ನಾಯಕರು ವರ್ಚುವಲ್ ಆಗಿ ಅಟೆಂಡ್ ಆಗಿದ್ದಾರೆ. ಆದರೆ ಯಾವ್ಯಾವ ರಾಷ್ಟ್ರಗಳು ಭಾಗಿಯಾಗಲಿವೆ ಅನ್ನೋ ಮಾಹಿತಿಯನ್ನ ಕೊಟ್ಟಿಲ್ಲ. ಈ ಸಭೆಯಿಂದ ಅಮೆರಿಕ, ಇಸ್ರೇಲ್ ಅನ್ನ ಹೊರಗಿಡಲಾಗಿದೆ, ಯುದ್ಧ ಮಾಡ್ತಿರೋರು ಬೇಡ ಅಂತ. ಈ ಸಭೆಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಪುನಃ ಓಪನ್ ಮಾಡೋಕೆ ಪ್ಲಾನ್ ಮಾಡಲಾಗ್ತಿದೆ ಅಂತ ಹೇಳಿ ಅಲ್ಲಿನ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಆದರೆ ಹೇಗೆ ಇವ್ರು ಮೀಟಿಂಗ್ ಮಾಡಿಕೊಂಡು ಹಾರ್ಮುಜನ್ನು ಇವ್ರು ಹೆಂಗೆ ಓಪನ್ ಮಾಡ್ತಾರೆ, ಮಿಲಿಟರಿಯನ್ನು ಬಳಸ್ತಾರಾ, ಅದೆಲ್ಲ ಸ್ಪಷ್ಟ ಇಲ್ಲ. ಬಳಸಿದ್ರು ಕೂಡ ಶಾಂತಿಯುತ ಉದ್ದೇಶಕ್ಕೆ ಯುದ್ಧಕ್ಕೆ ಬಳಸಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಮಿಲಿಟರಿಯ ಕಣ್ಗಾವಲಿನಲ್ಲಿ ನೋಡಿ, ನಮ್ಮ ಆಯಿಲ್ ತಗೊಂಡು ಹೋಗೋಕೆ, ಗುಡ್ಸ್ ತಗೊಂಡು ಹೋಗಿ ಬಿಡಿ, ಹುಷಾರ್ ನಮಗೆ ಹೊಡೆದ್ರೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಮೂವ್ ಮಾಡ್ತಾರಾ? ಅಥವಾ ಅಲ್ಲಿ ಹಾಕಿರೋ ಜಲಸ್ಫೋಟಕಗಳನ್ನು ರಿಮೂವ್ ಮಾಡೋಕೆ ನೇವಲ್ ಆಪರೇಷನ್ ಲಾಂಚ್ ಮಾಡ್ತಾರಾ? ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇದೆಲ್ಲದರ ನಡುವೆ ಉತ್ತರ ಕೊರಿಯಾದಿಂದ ಕಿಮ್ ಜಾಂಗ್ ಉನ್ ಬಗ್ಗೆ ಹೊಸ ಮಾಹಿತಿ ಬರ್ತಾ ಇದೆ. ಕಿಮ್ ಅಣು ಬಾಂಬ್ಗಳನ್ನು ಇನ್ನಷ್ಟು ಜಾಸ್ತಿ ಸ್ಟಾಕ್ ಗುಡ್ಡೆ ಹಾಕೊಳ್ತಿದ್ದಾರೆ ಅಂತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ಏಜೆನ್ಸಿ ಹೇಳಿದೆ. ಈಗ ಆಲ್ರೆಡಿ ಕಿಮ್ ಹತ್ರ 50 ಅಣು ಸ್ಫೋಟಕಗಳಿವೆ. ಅಮೆರಿಕವರೆಗೂ ತಲುಪಿ ದಾಳಿ ಮಾಡಬಲ್ಲ ಮಿಸೈಲ್ಗಳಿವೆ. ಆದರೆ ಕಿಮ್ಗೆ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅಂತ ತುಂಬ ಸೀರಿಯಸ್ ಆಗಿದ್ದಾರೆ. ಹೆಚ್ಚೆಚ್ಚು ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡ್ತಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಹಾಗೆ ಯೋಂಗ್ ಬಿಯೋನ್ನಲ್ಲಿ ಅಂದರೆ ಉತ್ತರ ಕೊರಿಯಾದ ನ್ಯೂಕ್ಲಿಯರ್ ಕಾಂಪ್ಲೆಕ್ಸ್ನಲ್ಲಿ ಫುಲ್ ಆಕ್ಟಿವಿಟಿ ನಡೀತಾ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ 5 ಮೆಗಾವ್ಯಾಟ್ ರಿಯಾಕ್ಟರ್ ರೀಪ್ರೊಸೆಸಿಂಗ್ ಯೂನಿಟ್ಗಳನ್ನು ಸೆಟಪ್ ಮಾಡಿದ್ದಾರೆ. ಹೊಸದಾಗಿ ಯುರೇನಿಯಂ ಎನ್ರಿಚ್ ಮಾಡೋ ಬಿಲ್ಡಿಂಗ್ ಕೂಡ ರೆಡಿಯಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಕಾಂಗ್ಜಾನ್ ಅನ್ನೋ ಜಾಗದಲ್ಲೂ ಇನ್ನೊಂದು ಫೆಸಿಲಿಟಿ ಇದೆ, ಅಲ್ಲೂ ಜೋರಾಗಿ ಅಣು ಕೆಲಸ ನಡೀತಾ ಇದೆ ಅಂತ ಹೇಳಿ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ಏಜೆನ್ಸಿ ಹೇಳಿದೆ. ವಿಶೇಷ ಅಂದರೆ 2018ರಲ್ಲಿ ಟ್ರಂಪ್ರನ್ನ ಮೀಟ್ ಮಾಡಿದ್ರು. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಗಡಿಯಲ್ಲಿ ಈ ಭೇಟಿಯಾಗಿತ್ತು. ಅದಾದಮೇಲೆ ಕಿಮ್ ಅಣ್ವಸ್ತ್ರ ಮಾಡ್ಕೊಳ್ಳೋದನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಈ ಸುದ್ದಿಗೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ರಿಯಾಕ್ಟ್ ಮಾಡಿದ್ದಾರೆ. ಉತ್ತರ ಕೊರಿಯಾ ವರ್ಷಕ್ಕೆ 10-20 ನ್ಯೂಕ್ಲಿಯರ್ ವೆಪನ್ಸ್ ಮಾಡುವಷ್ಟು ಮೆಟೀರಿಯಲ್ಸ್ ಉತ್ಪಾದಿಸ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಅವರ ಹತ್ರ ಲಿಮಿಟ್ಗಿಂತ ಜಾಸ್ತಿ ನ್ಯೂಕ್ಲಿಯರ್ ಸ್ಫೋಟಕ ಇದ್ರೆ ಬೇರೆ ರಾಷ್ಟ್ರಕ್ಕೂ ಮಾರ್ತಾರ ಅವರು. ಬೇಕಾದ್ರೆ ಅವ್ರು ಏನು ಅದಕ್ಕೆಲ್ಲ ಕೇರ್ ಮಾಡಲ್ಲ. ನ್ಯೂಕ್ಲಿಯರ್ ಪ್ರಾಲಿಫರೇಷನ್, ಅಣ್ವಸ್ತ್ರ ಪ್ರಸರಣ, ಆ ಆತಂಕ ಇದೆ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಆರ್ಥಿಕತೆ ಬಗ್ಗೆ ದೊಡ್ಡ ಸುದ್ದಿ. ಭಾರತ ಜಗತ್ತಿನ 5ನೇ ಆರ್ಥಿಕತೆಯಿಂದ 6ನೇ ಆರ್ಥಿಕತೆಗೆ ಮತ್ತೆ ಕೆಳಗೆ ಬಂದಿದೆ. ಬ್ರಿಟನ್ ನಮ್ಮನ್ನ ಹಿಂದಿಕ್ಕಿ ಮತ್ತೆ 5ನೇ ಸ್ಥಾನಕ್ಕೇರಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ IMF ಈ ರಿಪೋರ್ಟ್ ಕೊಟ್ಟಿದೆ. ಹಾಗಂತ ಭಾರತದ ಆರ್ಥಿಕತೆ ಸ್ಲೋ ಆಗ್ತಿದೆ ಅಂತಲ್ಲ. ಭಾರತ ಈಗಲೂ ಜಗತ್ತಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಉಳಿದಿದೆ. ಆದರೂ ರೂಪಾಯಿ ಮೌಲ್ಯದ ಕುಸಿತ ಭಾರತದ ಸ್ಥಾನವನ್ನು ಒಂದು ಸ್ಟೆಪ್ ಹಿಂದಕ್ಕೆ ತಳ್ಳಿದೆ. ಇಲ್ಲಿ ಗ್ಲೋಬಲ್ GDP ರ್ಯಾಂಕಿಂಗನ್ನು ಡಾಲರ್ ಲೆಕ್ಕದಲ್ಲಿ ಮಾಡ್ತಾರೆ. ರೂಪಾಯಿ ಮೌಲ್ಯ ಕಮ್ಮಿ ಆದಾಗ ರ್ಯಾಂಕಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಈಗ IMF ಕೊಟ್ಟಿರೋದು ನಾಮಿನಲ್ GDP ರೇಟಿಂಗ್. ಆದರೆ ಸಂಘರ್ಷ ನಿಂತು ಹೋಗಿ ರೂಪಾಯಿ ರಿಕವರ್ ಆದರೆ ಮತ್ತೆ ಬೇಗ 5ನೇ ಸ್ಥಾನಕ್ಕೆ ಬರಬಹುದು ಅಂತ ಹೇಳ್ತಿದ್ದಾರೆ. ಅಂದಹಾಗೆ ಮೊದಲ ಸ್ಥಾನದಲ್ಲಿರುವ ಅಮೆರಿಕದ GDP $30 ಟ್ರಿಲಿಯನ್ ಮೇಲಿದೆ. 2ನೇ ಸ್ಥಾನದಲ್ಲಿ ಚೈನಾ $20 ಟ್ರಿಲಿಯನ್ ಪ್ಲಸ್. ಜರ್ಮನಿ $5.4 ಟ್ರಿಲಿಯನ್ ಇದ್ರೆ ಜಪಾನ್ $4.38 ಟ್ರಿಲಿಯನ್. ಭಾರತ ಮತ್ತು ಬ್ರಿಟನ್ಗಳು 5ನೇ ಸ್ಥಾನಕ್ಕಾಗಿ ಫೈಟ್ ಮಾಡ್ತವೆ. ಬ್ರಿಟನ್ $4.26 ಟ್ರಿಲಿಯನ್, ಭಾರತ $4.15 ಟ್ರಿಲಿಯನ್. ಕಳೆದ ಆರ್ಥಿಕ ವರ್ಷದಲ್ಲಿ ರೂಪಾಯಿ ಮೌಲ್ಯ ಬರೋಬ್ಬರಿ 10% ಬಿದ್ದಿದೆ.
ಮೊನ್ನೆ ಕೂಡ $1ಗೆ 95 ರೂಪಿ ತನಕನೂ ಹೋಗಿತ್ತು. ಈಗಲೂ 92-93 ಆಸುಪಾಸಲ್ಲಿದೆ. ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದೆ. ಇನ್ನು ಪಾಕಿಸ್ತಾನಕ್ಕೆ ಸೌದಿ ಭಿಕ್ಷೆ ಕನ್ಫರ್ಮ್ ಆಗಿದೆ. ನಾವು $8 ಬಿಲಿಯನ್ ಸಹಾಯ ಮಾಡ್ತಿದ್ದೀವಿ ಅಂತ ಸೌದಿ ಕೂಡ ಘೋಷಿಸಿದೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ 74,188 ಕೋಟಿ ರೂಪಾಯಿ ಆಗುತ್ತೆ. ಈಗ ಆಲ್ರೆಡಿ $5 ಬಿಲಿಯನ್ ಪಾಕ್ ಸಾಲವಾಗಿ ಪಡ್ಕೊಂಡಿತ್ತು. ಈಗ ಹೊಸದಾಗಿ $3 ಬಿಲಿಯನ್ ಕೊಡ್ತೀವಿ ಅಂತ ಸೌದಿ ಸರ್ಕಾರ ಹೇಳಿದೆ. ನಾವು ಪಾಕಿಸ್ತಾನಿಯರು ಅಣ್ಣ ತಮ್ಮಂದಿರಿದ್ದ ಹಾಗೆ, ಅವರು ಕಷ್ಟದಲ್ಲಿದ್ದಾರೆ, ನಮ್ಮ ಸಹೋದರರು, ಕೊಡಬೇಕು ಅವರಿಗೆ ಅಂತ ಹೇಳಿ ಸೌದಿ ಹೇಳಿದೆ. UAE ಪಾಕಿಸ್ತಾನಕ್ಕೆ ಕೊಟ್ಟಿರೋ ಸಾಲವನ್ನು ವಾಪಸ್ ಕೊಡಿ ಅಂತ ಪ್ರೆಷರ್ ಹಾಕ್ತಾ ಇದೆ. ಹೀಗಾಗಿ ಸೌದಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಮುಂದಕ್ಕೆ ಬಂದಿದೆ. ಇನ್ನೊಂದು ಕಡೆ ಯುರೋಪಿಯನ್ ರಾಷ್ಟ್ರಗಳಿಗೆ ಅಮೆರಿಕ ಶಾಕ್ ಕೊಟ್ಟಿದೆ. ತಾನು ಕೊಡಬೇಕಾಗಿದ್ದ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ಲೇಟ್ ಮಾಡ್ತಿದೆ. ಇದಕ್ಕೆ ಮುಖ್ಯ ಕಾರಣ ಇರಾನ್ ಜೊತೆ ಕದನ ವಿರಾಮ ಇದೆ, ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಮತ್ತೆ ಸ್ಫೋಟಗೊಳ್ಳಬಹುದು ಯುದ್ಧ. ಹೀಗಾಗಿ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕಾಗೆ ಹೆಚ್ಚು ಆಯುಧ ಬೇಕು. ಹೀಗಾಗಿ ಮಿತ್ರರಿಗೆ ಕೊಡಬೇಕಾಗಿದ್ದ ಪೇಟ್ರಿಯಟ್ ರೀತಿಯ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅವರು ಕಳಿಸ್ತಾ ಇಲ್ಲ. ಇದರಿಂದ ರಷ್ಯಾ ಬಾರ್ಡರ್ನಲ್ಲಿರೋ ಬಾಲ್ಟಿಕ್, ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳಿಗೆ ಆತಂಕ ಶುರುವಾಗಿದೆ. ಇನ್ನು ಅಮೆರಿಕದಲ್ಲಿ ಕಳೆದ 2 ವರ್ಷಗಳಿಂದ 10ಕ್ಕೂ ಅಧಿಕ ವಿಜ್ಞಾನಿಗಳು ನಾಪತ್ತೆಯಾಗಿದ್ದಾರೆ. ಈ ಪೈಕಿ ಕೆಲವರು ನಿಗೂಢವಾಗಿ ಮೃತಪಟ್ಟಿದ್ರು. ಈ ಬಗ್ಗೆ ನಾವು ಈ ಹಿಂದೆ ಸುತ್ತು ಜಗತ್ತಲ್ಲೂ ಕೂಡ ಬ್ರೀಫ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಅದ್ರ ಬಗ್ಗೆ ಟ್ರಂಪ್ ಈಗ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಸೀರಿಯಸ್ ವಿಚಾರ ಇದು, ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಮೂಲಕ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಇನ್ನು 10 ವರ್ಷಗಳ ನಂತರ ಭಾರತ ಆಫ್ರಿಕಾ ನಡುವೆ ಶೃಂಗಸಭೆ ನಡೀತಾ ಇದೆ. ಮೇ 28ರಿಂದ 31 ನಡುವೆ ಡೆಲ್ಲಿಯಲ್ಲಿ ಈ ಮೀಟಿಂಗ್. ಆಫ್ರಿಕಾದ ಹಲವು ನಾಯಕರು ಪಾಲ್ಗೊಳ್ಳುತ್ತಿದ್ದಾರೆ. ಮೊದಲನೇ ಸಮಿಟ್ 2008ರಲ್ಲಿ ಆಗಿತ್ತು, ಆಗಲೂ ದಿಲ್ಲಿಯಲ್ಲಿ ಆಗಿತ್ತು. 2ನೇ ಸಮಿಟ್ 2011ರಲ್ಲಿ ಇಥಿಯೋಪಿಯಾದಲ್ಲಿ ಆಯಿತು. 3ನೇ ಸಮಿಟ್ 2015ರಲ್ಲಿ ಮತ್ತೆ ದಿಲ್ಲಿಯಲ್ಲಿ ಆಯಿತು. ಆಮೇಲೆ ಇದುವರೆಗೂ ಕೂಡ ಸಮಿಟ್ ನಡೆದಿರಲಿಲ್ಲ. ಆದರೆ ಈಗ ಬ್ರಿಕ್ಸ್ ಮೀಟಿಂಗ್ ಇರೋ ಹೊತ್ತಲ್ಲಿ ಇದನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ ಸಲದ ಮೀಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಭಾರತ ಈಗ ಆಫ್ರಿಕಾದ 3ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್. ಕಳೆದ ವರ್ಷ $103 ಬಿಲಿಯನ್ ವ್ಯಾಪಾರ ಆಗಿದೆ. ಹೆಲ್ತ್, IT, ಡಿಫೆನ್ಸ್ ಸೇರಿ ಹಲವು ವಲಯಗಳಲ್ಲಿ ಅಗ್ರಿಮೆಂಟ್ಸ್ ಇವೆ. ಇನ್ನು ಈ ಸಲ ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ದೊಡ್ಡ ಚರ್ಚೆಯಾಗುತ್ತೆ, ಯಾಕಂದರೆ ಜಗತ್ತಿನ 30% ಖನಿಜಗಳು ಆಫ್ರಿಕಾದಲ್ಲಿವೆ. ಕ್ಲೀನ್ ಎನರ್ಜಿ ಮತ್ತು ಬ್ಯಾಟರಿ ತಯಾರಿಕೆಗೆ ಇದು ತುಂಬ ಇಂಪಾರ್ಟೆಂಟ್. ಆಫ್ರಿಕಾ ಬಳಿ ಸಂಪನ್ಮೂಲ ಇದೆ, ಭಾರತದ ಬಳಿ ಟೆಕ್ನಾಲಜಿ ಇದೆ. ಸೊ ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ದೊಡ್ಡ ಪ್ರಗತಿ ಸಾಧಿಸಬಹುದು ಅಂತ 2 ಕಡೆಯವರು ಯೋಚನೆ ಮಾಡ್ತಿದ್ದಾರೆ. ಹಾಗೆ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋ ಬಗ್ಗೆ ಪ್ಲಾನ್ ಇದೆ. ಆಫ್ರಿಕಾದ ಫ್ರೀ ಟ್ರೇಡ್ ಏರಿಯಾ ಈಗ ತುಂಬಾನೇ ದೊಡ್ಡದು. 1.3 ಬಿಲಿಯನ್ ಜನರ ಬೃಹತ್ ಮಾರ್ಕೆಟ್ ಇದೆ. 2030 ಹೊತ್ತಿಗೆ ಅಲ್ಲಿ ಬಿಸ್ನೆಸ್ ಇನ್ನೂ ಕೂಡ ಬೆಳೆಯುತ್ತೆ. ಹೀಗಾಗಿ ಭಾರತ ಆಫ್ರಿಕಾವನ್ನು ಹೊಸ ಪಾರ್ಟ್ನರ್ ಆಗಿ ನೋಡ್ತಾ ಇದೆ. ಇನ್ನು ಕೆರೆಬಿಯನ್ ರಾಷ್ಟ್ರ ಹೈಟಿ ಪರಿಸ್ಥಿತಿ ತುಂಬಾನೇ ಸೀರಿಯಸ್ ಆಗಿದೆ. ದೇಶದ ಅರ್ಧದಷ್ಟು ಜನಸಂಖ್ಯೆ ಅಂದರೆ 58 ಲಕ್ಷ ಜನ ತೀವ್ರ ಆಹಾರ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. 18 ಲಕ್ಷ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಪ್ರಾಬ್ಲಮ್ ಇದೆ ಅಂತ ಹೇಳಿ NGOಗಳು ಹೇಳ್ತಿವೆ. ಮುಂದಿನ ದಿನಗಳಲ್ಲಿ ಈ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಹೈಟಿಯಲ್ಲಿ ಸಿಕ್ಕಾಪಟ್ಟೆ ಗ್ಯಾಂಗ್ ವಾರ್ ನಡೀತಾ ಇದೆ. ಆರ್ಥಿಕತೆ ಏನೂ ಇಲ್ಲ, ಬಿದ್ದೋಗಿದೆ. ಅಗತ್ಯ ಆಹಾರ ಪೂರೈಸೋಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಕೂಡ ಕೈ ಚೆಲ್ಕೂತಿದೆ. ಇನ್ನು ಇಂಡೋನೇಷ್ಯಾದಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದೆ, 8 ಜನ ಮೃತಪಟ್ಟಿದ್ದಾರೆ. ಮಲಾವಿ ಅನ್ನೋ ಕಡೆಯಿಂದ ಈ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿತ್ತು. 5 ನಿಮಿಷದಲ್ಲೇ ಸಂಪರ್ಕ ಕಳ್ಕೊಂಡು ಹೋಗಿ ಕಾಡಲ್ಲಿ ಪತನ ಆಗಿದೆ. ಈಗ ಮೃತದೇಹಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಪತನಕ್ಕೆ ಕಾರಣವನ್ನು ಕೂಡ ತನಿಖೆ ಮಾಡಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.